ಸಿಎಂ ಬಣದ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ನಿನ್ನೆ ಕೆರಳಿದ್ದಾರೆ. ಗುಂಪುಗಾರಿಕೆ ಅನ್ನೋದು ನನ್ನ ರಕ್ತದಲ್ಲೇ ಇಲ್ಲ ಅಂತ ನಿನ್ನೆ ಮಾತನಾಡಿದರು. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಅವರಿಗೆ ಟಾಂಗು ಕೂಡ ಕೊಟ್ಟರು. ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆಗೆ ಡಿಕೆಶಿ ಬಣದ ಶಾಸಕರು ಪಟ್ಟು ಹಿಡಿದಿದ್ದಾರೆ. ರಾಜ್ಯದಲ್ಲಿ ಡಿಸಿಎಂ ಡಿಕೆಶಿ ಪರ ಆಪ್ತ ಶಾಸಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಧ್ಯ ಪ್ರವೇಶಿಸಲಿ ಅಂತ ಡಿಕೆಶಿ ಬಣದ ಶಾಸಕರು ಬಹಳ ಜನ ಒತ್ತಾಯ ವ್ಯಕ್ತಪಡಿಸಿದ್ದಾರೆ. ಒತ್ತಾಯ ಮಾಡಿರೋದನ್ನ ಕೂಡ ನೋಡಿದ್ವಿ ನಾವು ನಿನ್ನೆ ದಿನ. ಗೊಂದಲವನ್ನು ಬಗೆಹರಿಸಬೇಕು ಹೈಕಮಾಂಡ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಅಧ್ಯಕ್ಷ. ನನಗೆ 140 ಜನನೂ ಇಂಪಾರ್ಟೆಂಟ್. ನಾನು ಯಾವ ಗುಂಪವ್ರನ್ನೂ ಕರ್ಕೊಂಡು ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ಡಲ್ಲಿ ಮೇಕಿಂಗ್ ಎ ಗ್ರೂಪ್ ಈಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ಆಲ್ 140 MLAs are my MLAs. Honorable Chief Minister decided he will reshuffle the government. He will reshuffle the government and cabinet. So all of them are interested that they wanted to become ministers. It is quite natural they will go and meet the leaders of the Delhi. Apart from that, what I can say, they have every right. I have not taken anyone. Some of them went and met Kharge Sahab. Along with Chief Minister also they went in the plane, some of them. What is wrong? They are going, it is there like whether no one has called them, but voluntarily they are going and showing their faces. They wanted to show their presence that they are in the forefront and they can do work and they want responsibility. All 140 members are eligible to become minister, chief minister, everything they can become. ಆದರೆ ನಾನು ಹೇಳ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರು ಶಾಸಕರನ್ನು ನಂಬ್ಕೊಂಡವ್ರೆ, ಶಾಸಕರಿಂದ ಹೆಚ್ಚಾಗಿ ಹೈಕಮಾಂಡ್ ನಂಬ್ಕೊಂಡವ್ರು. ಅವರು ಇದು ಶಾಸಕರು ಹೋಗಿ ಏನೋ ಒತ್ತಾಯ ಮಾಡೋದು, ಶಾಸಕರು ಮಾಡಿ ಅಂತಕ್ಕಂಥದ್ದು ಆ ಮಟ್ಟದಲ್ಲೇನು ಡಿಕೆ ಶಿವಕುಮಾರ್ ಅವರು ಏನಿಲ್ಲ. ಅದು ಹೈಕಮಾಂಡ್ ಇಂಟರ್ವ್ಯೂನ್ ಆಗಬೇಕು, ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ತೀರ್ಮಾನ ಮಾಡಬೇಕು. ಇದು ಹೈಕಮಾಂಡೇ ಇಂಟರ್ವ್ಯೂನ್ ಆಗಿ ಏನು ನಡೆದಿದೆ ಓಲಿ ಗೊತ್ತಾಗಂಗಾರು ಶಾಸಕಾಂಗ ಪಕ್ಷ ಸಭೆ ಕರೆದು ಏನು ನಡೀತಾ ಇದೆ, ಏನಾಗಿದೆ ಅಂತಕ್ಕಂಥವ್ರು ಗೊತ್ತಾಗಂಗಾರು ಹೇಳ್ಬೇಕು. ಮುಖ್ಯಮಂತ್ರಿ ಮಾಡಿ ಇವ್ರನ್ನ ತೆಗೀರಿ ಅಂತ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಆದರೆ ಹೈಕಮಾಂಡ್ ಇವೆಲ್ಲವನ್ನು ಸೂಚನೆ ಎಲ್ಲ ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು. ಇಲ್ಲ ಹಿಂಗೆ ಮಾಡ್ತೀವಿ ಅಂತನಾದ್ರು ಒಂದು ಕ್ಲಾರಿಟಿ ಇರಬೇಕಲ್ವ, ಅದು ಮಾಡ್ಬೇಕು ಹೈಕಮಾಂಡ್. ಇದರಿಂದ ಪಕ್ಷಕ್ಕೆ ಆಗ್ತಕ್ಕಂಥ ಹಾನಿ ತಪ್ಪಿಸ್ದಂಗೆ ಆಗ್ತದೆ, ಇಲ್ಲದೆ ಪಕ್ಷಕ್ಕೆ ಹಾನಿ ಆಗ್ತದೆ ನ್ಯಾಚುರಲ್ ಆಗಿ. ಸೊ ಅವ್ರಿಗೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಆಸೆ ಅಭಿಲಾಷೆ ಅವ್ರಿಗೆ ಒಂದು ಅವಕಾಶ ಕೊಡಲಿ, ಅವರು 1-2 ವರ್ಷ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ನನಗೆ ನೋಟಿಸು ಕೊಟ್ಟರು. ನಾನು ಉತ್ತರನೂ ಕೊಟ್ಟಿದ್ದೀನಿ. ನಾನು ನನ್ನ ಮಾತಿಗೆ ಬದ್ಧವಾಗಿರ್ತೇನೆ. ಇನ್ನೊಂದಷ್ಟು ಜನ ಹೋಗ್ತಾರೆ ಅನ್ನುವಂಥ ಮಾತಿದೆ, ಹೌದಾ ಸರ್? ನಾಳೆ 4:15 ಫ್ಲೈಟ್ ಇದೆ, ನಾನು ನಾಳೆ 4:15 ಗಂಟೆಗೆ. ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರಾ ಸರ್? ಖಂಡಿತವಾಗಿ ಆಗೇ ಆಗ್ತಾರೆ. ಅದಕ್ಕೋಸ್ಕರ ತಾನೇ ಇದನ್ನೆಲ್ಲ ನಾನು ಹೇಳ್ತೀನಿ. ಎಲ್ರಿಗೂ ವಿಶ್ವಾಸ ಇದೆ, ನಾನು ಒಬ್ಬನಿಗೆ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಶಾಸಕರಿಗೆ ಒಂದು ವಿಶ್ವಾಸನೂ ಇದೆ, ನಂಬಿಕೆನೂ ಇದೆ. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ 1-2 ವರ್ಷ ಸರ್ಕಾರ ರಚನೆ ಆಗ್ತದೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತದೆ ಅಂತ ಎಲ್ರಿಗೂ ಭರವಸೆ. ಫೈನಲ್ ಇವತ್ತು ಎಷ್ಟು ಜನ ಹೋಗ್ತಿದ್ದೀರಿ ಡೆಲ್ಲಿಗೆ? ಗೊತ್ತಿಲ್ಲ, 8-10 ಜನ ಬರ್ತೀವಿ. ಈಗ ಭಾಳಷ್ಟು ಜನದ್ದು ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ. ಯಾಕೆಂದರೆ ಭವಿಷ್ಯದಲ್ಲಿ ಪಕ್ಷವನ್ನು ಸಂಘಟಿಸಬೇಕಾಗಿರೋ ದೃಷ್ಟಿಯಿಂದ ಕೊಡಲಿ, ಅವ್ರಿಗೂ ಒಂದು ಅವಕಾಶ ಅನ್ನುವಂಥದ್ದು ಭಾಳಷ್ಟು ಜನರದ್ದು ಇದೆ. ಅಂದರೆ ಏನು, ಸಿದ್ದರಾಮಯ್ಯನವ್ರನ್ನ ಆಡಳಿತ ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ಅಥವಾ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.